ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಚರ್ಚೆ ಮಾಡೋಕ್ಕೆ ನಿಮ್ಮನ್ನು ಕರೆದಿಲ್ಲ. ನಾವು ಭಾಳ ನಿಷ್ಠುರವಾದ ಮಾತುಗಳು ಇರ್ತವೆ, ನೀವು ಅರ್ಗಿಸ್ಕೋಬೇಕು. ಮತ್ತು ನಾವು ಯಾರ್ಯಾರು ಏನೇನು ತಪ್ಪಿದೆ ಅದನ್ನೆಲ್ಲ ಸರಿಪಡಿಸಿ ಇವತ್ತಿನ ಮೀಟಿಂಗಲ್ಲಿ ಒಂದು ಕಾಂಕ್ರೀಟ್ ಆಗಿ ಸೊಲ್ಯೂಷನ್ ಬರಲೇಬೇಕು ಸಂಡೂರಿಗೆ. ಮೊದಲನೇದಾಗಿ ನಿಮ್ಗೆ ಎಲ್ಲರಿಗೆ ಒಂದು ಹೇಳ್ತಕ್ಕಂಥ ವಿಚಾರ ಏನಂತಂದರೆ, ಸುಮ್ಮನೆ ಸ್ಟ್ಯಾಟಿಸ್ಟಿಕ್ಸ್ ಹೇಳ್ಬಿಡ್ತೀನಿ ನಿಮಗೆ. ಸಂಡೂರು ಪೊಲೀಸ್ ಸ್ಟೇಷನ್ ಒಂದೇ ಪೊಲೀಸ್ ಸ್ಟೇಷನ್, ಸಂಡೂರಿನ ಒಂದೇ ಪೊಲೀಸ್ ಸ್ಟೇಷನ್ನ ಸರಹದ್ದಿನಲ್ಲಿ 2023 ಮೇಯಿಂದ 2025 ಮೇವರೆಗೆ ಅಂದರೆ 2 ವರ್ಷಗಳ ಅವಧಿನಲ್ಲಿ ಒಟ್ಟಾರೆಯಾಗಿ 486 ಜನ ರೋಡ್ ಆಕ್ಸಿಡೆಂಟ್ಸ್ ಅಲ್ಲಿ ಸತ್ತಿರೋರು, ಫೆಟಲ್ ಆಗಿರ್ತಕ್ಕಂಥದ್ದು, ಗ್ರೀವಿಯಸ್ ಇಂಜುರೀಸು, ಮೈನರ್ ಇಂಜುರೀಸು, ಒಟ್ಟು 486 ಜನ. ನಮ್ಮಲ್ಲಿ ಇಂಟಿಗ್ರೇಟೆಡ್ ರೋಡ್ ಆಕ್ಸಿಡೆಂಟ್ ಡೇಟಾಬೇಸ್ ಅಂತ ಇರ್ತದೆ. ಪ್ರತಿಯೊಂದು ಆಕ್ಸಿಡೆಂಟ್, ಯಾವುದೇ ಪ್ರಕರಣ, ಅಪಘಾತ ಪ್ರಕರಣ, ರಸ್ತೆ ಅಪಘಾತ ಪ್ರಕರಣ ದಾಖಲಾಯಿತು ಅಂತಂದ್ರೆ ಅದು ಡೇಟಾ ಆಟೋಮೆಟಿಕ್ ಆಗಿ ಈ ತರ ಇಂಟಿಗ್ರೇಟೆಡ್ ಒಂದು ಡೇಟಾ ಬೇಸಿಗೆ ಅಪ್ಲೋಡ್ ಆಗ್ತಾ ಇರ್ತದೆ. ಸೊ ನಮ್ಮಲ್ಲಿ ಡೇಟಾ ಅವೈಲಬಿಲಿಟಿ ಫಿಂಗರ್ ಟಿಪ್ಸ್ ಎಲ್ಲ ಸಿಗ್ತದೆ ನಮಗೆ. ಸೊ ಐರಾಡ್ ಆ್ಯಪ್ ಪ್ರಕಾರ ನಮ್ಮಲ್ಲಿ ಇರ್ತಕ್ಕಂಥ ಮಾಹಿತಿ ಏನಂತಂದ್ರೆ, ಸಂಡೂರು ಪೊಲೀಸ್ ಸ್ಟೇಷನ್ ಜೂರಿಸ್ಡಿಕ್ಷನ್ ಮತ್ತೆ ತೋರಣಗಲ್ಲು, ಚೋರ್ನೂರು ಭಾಗವನ್ನು ಹೊರತುಪಡಿಸಿರ್ತಾ ಇದೀವಿ. ಸಂಡೂರು ಪೊಲೀಸ್ ಠಾಣೆ ಸರಹದ್ದಿ ಬರ್ತಕ್ಕಂಥ ಪ್ರದೇಶದಲ್ಲಿ ಮಾತ್ರನೇ 486 ಜನ ಆಕ್ಸಿಡೆಂಟ್ಗಳಿಗೆ ಒಳಗಾಗಿದ್ದಾರೆ. ಸೊ ಇವು ಒಂದು ರಿಪೋರ್ಟೆಡ್ ಕೇಸಸ್. ಕೆಲವೊಂದು ಹಂಗೆ ರಿಪೋರ್ಟ್ ಆಗದೆ ಇರ್ತಕ್ಕಂಥ ಒಂದು ಇರ್ತವೆ, ಸಣ್ಣ ಪುಟ್ಟ ಇಂಜುರಿಗಳಾಗಿರ್ತವೆ, ಸಣ್ಣ ಇವೆಲ್ಲ. ನೀವು ಅಂದಾಜು 500 ಜನ 2 ವರ್ಷಗಳಲ್ಲಿ ಐದರ ಫೆಟಾಲಿಟಿ ಆಗಿದೆ, ಸತ್ತಿದ್ದಾರೆ. ಅದರ 40 ಜನ ಸತ್ತವ್ರೆ. ಮತ್ತೆ ಸೀರಿಯಸ್ ಇಂಜುರೀಸ್ ಅಂದರೆ ಮೇಜರ್ ಇಂಜುರೀಸ್ ಆಗಿ ಲೈಫೇ ಏನು ಮಾಡೋಕ್ಕಾಗದೆ ಪೂರಾ ಕಂಡಮ್ ಆಗಿ ಅವ್ರ ಜೀವನನೇ ಬೇರೆಯವ್ರ ಮೇಲೆ ಅವಲಂಬಿತ ಆಗಿರ್ತಕ್ಕಂಥ ಪರಿಸ್ಥಿತಿ ಇರ್ತಕ್ಕಂಥವ್ರು 80 ಜನ ಇದೆ. ಸೊ ಇದ್ರ ಎಲ್ಲರ ಇಷ್ಟೆಲ್ಲ ಸಮಸ್ಯೆಗಳಾಗಿದೆ ಅಂತಂದ್ರೆ ಇದರಲ್ಲಿ ಲಯನ್ ಶೇರ್ ಮೈನಿಂಗ್ ಆಕ್ಟಿವಿಟಿಯಿಂದಾನೇ ಆಗಿರ್ತಕ್ಕಂಥ ಆಕ್ಸಿಡೆಂಟ್ಸ್. ಸಹಜವಾಗಿ ಪುರಸಭೆ ವ್ಯಾಪ್ತಿಯಲ್ಲಿ ಬೈಕ್ಗೆ ಡಿಕ್ಕಿ ಆಗಿರ್ತದೆ, ಕಾರ್ ಬೈಕ್ಗೆ ಡಿಕ್ಕಿ ಆಗಿರ್ತದೆ, ಇಂಥ ಆಕ್ಸಿಡೆಂಟ್ಗಳು ಇದಾವೆ. ಬಟ್ 80% ಪ್ರಮಾಣ ಮೈನಿಂಗ್ ಆಕ್ಟಿವಿಟಿಯಿಂದನೇ ಆಗಿರ್ತಕ್ಕಂಥ ಆಕ್ಸಿಡೆಂಟ್ಗಳು. ಈ ಆಕ್ಸಿಡೆಂಟ್ಗಳ ಬಗ್ಗೆ ಸಂಬಂಧಪಟ್ಟಂತೆ ಈಗ ಸರಿಸುಮಾರು 2 ವರ್ಷದಿಂದ ಬಹಳಷ್ಟು ಸಲ ಮೀಟಿಂಗ್ ಕರೆದಿದ್ದೀವಿ. ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ. ಇವೆಲ್ಲವನ್ನು ಮಾಡಿದ್ರು ಸಹಿತ ಪ್ರತಿ ಸಲ ನೀವು ಸಹಿತ ಮೀಟಿಂಗ್ ಬರ್ತೀರಿ, ಸುಮ್ಮನೆ ಭಾಳ ದೊಡ್ಡ ಮಾತುಗಳನ್ನು ಮಾತಾಡ್ತೀರಿ, ಅದು ಮಾಡ್ತೀರಿ ಇದು ಮಾಡ್ತೀರಿ ಅಂತೇಳಿ. ಇಡೀ ಪ್ರಪಂಚದಲ್ಲೇ ಮೋಸ್ಟ್ ಲುಕ್ರೇಟಿವ್ ಬಿಸ್ನೆಸ್ ಐರನ್ ಬಿಸ್ನೆಸ್ ಇದೆ. ಆದರೆ ಪರಿಸ್ಥಿತಿ ಏನು ಅಂತಂದ್ರೆ, ನಮ್ಮ ಸಂಡೂರಿನಲ್ಲಿ ಯಾರು ಸತ್ರು ಸಹಿತ ನಿಮಗೆ ಐರನ್ ಔರ್ ತಗೊಂಡೋಗಿ ಫ್ಯಾಕ್ಟ್ರಿಗೆ ಹಾಕಬೇಕು, ಬಿಸ್ನೆಸ್ ನಡಿಬೇಕು, ಐರನ್ ಔರ್ ತೆಗಿಬೇಕು, ಬಿಸ್ನೆಸ್ ಮಾಡಬೇಕು. ಈ ಕೆಟ್ಟ ಮನಸ್ಥಿತಿಗೆ ನೀವೆಲ್ಲ ಬಂದ್ಬಿಟ್ಟಿದ್ದೀರಿ. ಸೊ ನಾವು ಯಾರು ನಿಮ್ಮನ್ನೊಬ್ಬರನ್ನೇ ದೂಷಣೆ ಮಾಡಲ್ಲ. ನಿನ್ನೆ ಆಗಿರ್ತಕ್ಕಂಥ ಘಟನೆಯನ್ನು ಜ್ಞಾಪಿಸ್ಕೊಂಡ್ರೆ ಇನ್ಕ್ಲೂಡಿಂಗ್ ನಾವು ಸಹಿತ ಆಡಳಿತದ ಒಂದು ಭಾಗವಾಗಿ ನಮ್ದು ಫೇಲ್ಯೂರ್ ಇದೆ. ಯಾಕೆ? ನಮಗೆ ಪ್ರಾಬ್ಲಮ್ ಏನಾಗಿದೆ ಅಂತಂದ್ರೆ, ಪ್ರತಿದಿನ ಪೊಲೀಸರಿಗೆ ದಿನನಿತ್ಯ ಒಂದಲ್ಲ ಒಂದು ಕೆಲಸ ಇರ್ತದೆ. ಪ್ರತಿದಿನ ಒಂದು ಬಂದೋಬಸ್ತ್ ಇರ್ತೈತೆ, BH ಡ್ಯೂಟಿ ಇರ್ತೈತೆ, ಬೇರೆ ಪ್ರಕರಣಗಳಿರ್ತದೆ, ಇನ್ವೆಸ್ಟಿಗೇಷನ್ ಇರ್ತದೆ, 108 ಕೆಲಸಗಳಿರ್ತದೆ. ಆ ಕೆಲಸದಲ್ಲಿ ನಾವೇನಾಗ್ತೀವಿ, ಒಂದು ಇನ್ಸಿಡೆಂಟ್ ಆಯ್ತು ಅಂದ್ರೆ ಇನ್ನೊಂದು ಕೇಸ್ ರೆಡಿ ಇರ್ತದೆ, ಹಲವಾರು ಪ್ರಕರಣಗಳ ತನಿಖೆ ಇರ್ತದೆ, ಬಂದೋಬಸ್ತ್ಗಳು ಇರ್ತವೆ, BH ಡ್ಯೂಟಿ ಇರ್ತದೆ, ಪ್ರೋಟೋಕಾಲ್ ಇರ್ತದೆ. ನಾವು ಅದರಲ್ಲೆಲ್ಲ ಮುಂದುವರ್ಕೊಂಡು ಹೋಗ್ತಾ ಇರ್ತೀವಿ. ಆದ್ರೆ ನಮಗೊಂದು ಅರ್ಥ ಆಗದೆ ಇರ್ತಕ್ಕಂಥ ವಿಚಾರ ಏನು ಅಂತಂದ್ರೆ, ಈಗ ನೀವು ಮೈನ್ ಮ್ಯಾನೇಜರ್ಸ್ ಇರ್ತೀರಿ ಅಥವಾ ಮೈನ್ ಮ್ಯಾನೇಜ್ಮೆಂಟ್ ಅವ್ರು ಇರ್ತೀರಿ, ಪ್ಲಾಂಟ್ನವ್ರು ಇರ್ತೀರಿ,
ನಿಮಗೆ ಕೆಲಸನೇ ಇದೆ ಬೆಳಗ್ಗೆ ಎದ್ರೆ, ಇದು ಬಿಟ್ರೆ ಸೆಕೆಂಡ್ ಕೆಲಸ ಇಲ್ಲ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ.